ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳಿ ಸರ್. ಸರ್, ನಮಸ್ಕಾರ ರೀ. ನಮಸ್ಕಾರ ಸರ್. ಸರ್, ನಮಗೊಂದು ಮಹೀಂದ್ರ ಸ್ಕಾರ್ಪಿಯೋ ಕಾರ್ ಗಾಡಿ ಇಕ್ಕಿದಾರಲ್ಲ ಸೇಲ್ಗಿದೆ ಅಂತ. ಹ್ಞೂ ಸರ್. ಏನೈತೆ ರೀ ಮಾಡಲು? ಅದು ಮಾಡಲ್ ರೀ 2009 ಐತಿ ಸರ್. 2010 2010 ಐತಿ ರೀ. ಮಾಡಲ್ ಐತ್ರಿ? ಹಾಂ. ಓಕೆ. ಓನರ್ ಎಷ್ಟಾಗಿರಿ? ಓನರ್ ಸೆಕೆಂಡ್ ರೀ. ಸೆಕೆಂಡ್ ಓನರ್ ರೀ? ಹ್ಞೂ. ಓಕೆ. ರನ್ನಿಂಗ್ಲಿ ಎಷ್ಟಾಗೈತೆ ರೀ ಸರ್ ಗಾಡಿ ಓಡಿರೋದು ಕಿಲೋಮೀಟ್ರ್? ರನ್ನಿಂಗ್ 1,10,000 ಆಗೈತೆ ರೀ. ಮೀಟ್ರ್ ಚಲ್ತಿನ ಐತ್ರಿ ರನ್ನಿಂಗ್ ಮೀಟ್ರ್? ಮೀಟ್ರ್ ಚಾಲ್ತಿ ಐತಿ ರೀ. ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಕೊಂಡಿರಿ? ಟೈರ್ ರೀ 4 ಹೊಸ ಅದಾವೆ ಸರ್. ಹೊಸ ಅಕ್ಷರ ರೀ? ಹ್ಞೂ ರೀ. ಸ್ಟೆಪ್ನಿ ರೀ? ಸ್ಟೆಪ್ನಿನೂ ಒಂದು 8ನೇ ಐತೆ ರೀ, ಒಂದು 50 ಸರ್. ಓಕೆ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಯಾವ ಥರ ಇಟ್ಕೊಂಡಿರಿ? ಎಲ್ಲ ಶೋರೂಮ್ ಇಷ್ಟೇ ಸರ್. ಸರ್, ಇಂಜನ್ ಒಟ್ಟು ಒಂದು ರೂಪಾಯಿ ಖರ್ಚಿಲ್ಲ ಸರ್. ಶಿವಲ್ ಇಂಜನ್ ಐತ್ರಿ? ಕೆಲಸ ಆಗೈತೆ ರೀ? ಶಿವಲ್ ಇಂಜನ್ ಐತೆ ಸರ್. ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಗಾಡಿ ಮೇಲೆ ಕೇಸಸ್ ಈ ಥರ ಏನಾದರೂ ಪ್ರಾಬ್ಲಮ್ ಐತ್ರಿ? ಆ ಥರ ಏನಿಲ್ಲ ಸರ್. ಓಕೆ ರೀ. ಗಾಡಿ ಒಳಗೆ ಎಲ್ಲ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಫೀಚರ್ಸ್? ಸರ್, ಪವರ್ ವಿಂಡೋ ಅದಾವೆ ರೀ ಸರ್. ಹಾಂ ರೀ. ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಕಂಪ್ನಿದೆಲ್ಲ ಐತೆ ಸರ್. ಎಲ್ಲ ವರ್ಕ್ದಾಗ ಐತೆ ರೀ? ಎಲ್ಲ ವರ್ಕ್ ಐತೆ ಸರ್. ಮ್ಯೂಸಿಕ್ ಸಿಸ್ಟಮ್ ರೀ? ಅದು ಕಂಪ್ನಿದು ಐತೆ ಸರ್. ಓಕೆ. ಏನಾದ್ರು ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿರೇನು ರೀ? ಬಂಪರ್ ಒಂದು ಹಾಕಿದ್ರು ಸರ್ ಮುಂದೆ. ಪರಕೆ ರೀ? ಹ್ಞೂ. ಓಕೆ ರೀ ಸರ್. ಏನು ಕೊಡ್ತೈತೆ ರೀ ಮೈಲೇಜ್? ಇದು ಮೈಲೇಜ್ ರೀ, ಇದು ನಾವು ಹೆಚ್ಚು ಹೊಡೆದಾವ್ರಿ ರೀ, ಬೊಲೋರೋ ಹೆಚ್ಚು ಹೊಡೆದಾವ್ತ, ಇಲ್ಲಿ ಲೋಕಲ್ ಹೊಡೆದಾವ್ತಾರೆ, ಆದರೂ ಒಂದು 15-16 ಕೊಡ್ತೈತೆ ಸರ್. ಹೌದು ರೀ? ಹ್ಞೂ. ಓಕೆ ರೀ. ಈಗ ನಿಮ್ಮ ಗಾಡಿ ತೊಗೊಂಡವ್ರಿಗೆ ಏನೋ ₹1 ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಕೋಬೋದಲ್ಲ ತೊಗೊಂಡು? ಆರಾಮಾಗಿ ಓಡಿಸ್ಕೋಬೋದು ಸರ್, ಸೀಟ್ ₹1 ಖರ್ಚಿಲ್ಲ. ಸೀಟ್ ಕುಷನ್, ಮ್ಯಾಟಿಂಗ್ ಕೆಳಗಡೆ ಎಲ್ಲ ಕರೆಕ್ಟ್ ಐತೆ ರೀ? ಎಲ್ಲ ಕರೆಕ್ಟ್ ಐತೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿರಿ ಗಾಡಿಗೆ? ಇನ್ಶೂರೆನ್ಸ್ ಸರ ಇನ್ನೊಂದು 4 ತಿಂಗಳು ಐತೆ ಸರ್. ಹಾಂ ರೀ. ಪಾಸಿಂಗ್ 2030 ಮಟ್ಟ ಐತೆ ಸರ್. ಇನ್ಸೂರೆನ್ಸ್ 4 ತಿಂಗಳ ತನಕ ಐತೆ ರೀ? ಹ್ಞೂ ರೀ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಸರ್, ನಾವು 3,20,000 ಹೇಳತ್ತವ್ರಿ ಸರ್. ಹಾಂ ರೀ. ಒಂದು 2,90 ಬಂದ್ರೆ ಕೊಡ್ತೇವೆ ಸರ್. ಮಾಡಲ್ ಬಂದುಬಿಟ್ಟು 2010 ಐತೆ ರೀ. ಓನರ್ ಕೂಡ ಸೆಕೆಂಡ್ ಆಗಿದ್ರೆ ಗಾಡಿ ಯಾರು ತೊಗೊತಾರೆ ಅವರು 3ನೇ ಓನರ್ ಆಗ್ತಾರೆ ರೀ. ಹ್ಞೂ ಸರ್. ತಾವು ಹೇಳಕತ್ತಿದ ರೇಟ 3,20,000 ಹೇಳತ್ತ ಸರ್. ನಮ್ಮ ಕಡೆಯಿಂದ ಬಂದವ್ರಿಗೆ 2,90,000 ಗಾಡಿ ಕೊಡ್ತೀರಾ? ಹ್ಞೂ ಸರ್. ಓಕೆ. ಇದು ಗಾಡಿನಂತ ಲೊಕೇಶನು? ಬೆಳಗಾಂ ಸರ್, ಟೌನ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ? ಇದೆ ಸರ್. ಅಪ್ಡೇಟ್ ಮಾಡಿರ್ತೀವಿ ರೀ. ಆದಷ್ಟು ನಮ್ಮ ಕಡೆಯಿಂದ ಬಂದವ್ರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ ಸರ್.